ಪ್ರಾಕೃತಿಕ ಸೌಂದರ್ಯದ ಹಚ್ಚ ಹಸಿರಿನ ಊರು ಇದು. ಹಕ್ಕಿಗಳ ಚಿಲಿಪಿಲಿ ಕೇಳ್ತಾ ಇದ್ದ ಊರಲ್ಲೀಗ ಗಣಿಗಾರಿಕೆಯ ಸದ್ದು ಜನರ ನಿದ್ದೆಗೆಡಿಸಿದೆ. ಢಮಾರ್ ಅಂತ ಸಿಡಿಯುವ ಸ್ಫೋಟಕಗಳು ನಡುಕ ಹುಟ್ಟಿಸಿವೆ. ಇಷ್ಟಕ್ಕೂ ಇಲ್ಲಿ ಏನಾಗ್ತಿದೆ ಈ ಸ್ಟೋರಿ ನೋಡಿ. ತಟ್ಟ ಕಾನನ, ಅಡಿಕೆ ತೋಟ, ಕೃಷಿ ಬದುಕು ಮಾಡಿಕೊಂಡು ನೆಮ್ಮದಿಯ ಜೀವನ, ಶಾಂತಚಿತ್ತವಾಗಿದ್ದ ಊರಿನಲ್ಲೀಗ ಗಣಿಗಾರಿಕೆ ದೊಡ್ಡ ಸಮಸ್ಯೆ ತಂದೊಡ್ಡಿದೆ. ಮುಂದೆ ಜೀವನ ಮಾಡೋದು ಹೇಗಪ್ಪ ಅನ್ನೋ ಪ್ರಶ್ನೆ ಮೂಡುವ ಹಾಗೆ ಆಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳದ ತೆಂಕಕಜೆ ಕಾರು ಗ್ರಾಮದ 8 ಮನೆಗಳ ಪರಿಸ್ಥಿತಿ. ಈ ಊರಲ್ಲಿ ಕಳೆದ 6 ತಿಂಗಳ ಹಿಂದೆ ಗಣಿಗಾರಿಕೆ ಆರಂಭ ಆಗಿದೆ. ಗಣಿಗಾರಿಕೆ ಏನೋ ಸಕ್ರಮವೇ ಇರಬಹುದು, ಆದರೆ ಕೆಲವು ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಅನ್ನೋ ಆರೋಪ ಇದೆ. ಗಣಿಗಾರಿಕೆ ನಡೆಸುವ ಸ್ಥಳದಿಂದ 500 ಮೀಟರ್ ವ್ಯಾಪ್ತಿಯಲ್ಲಿ ಜನವಸತಿ ಇರಬಾರದು. ಗಣಿಗಾರಿಕೆ ನಡೆಯುವ ಸ್ಥಳವನ್ನ ಮುಚ್ಚಬೇಕು. ಗಣಿಗಾರಿಕೆ ನಡೆಯುವ ಸುತ್ತ ಎಲ್ಲೂ ಅಂಗನವಾಡಿ, ಶಾಲೆ ಇರಬಾರದು ಅನ್ನೋ ನಿಯಮ ಇದೆ. ಆದರೆ ಈ ಗಣಿಗಾರಿಕೆ ನಡೆಯುವ ಸ್ಥಳದಿಂದ ಕೂಗಳತೆ ದೂರದಲ್ಲೇ ಮನೆಗಳು ಇದೆ, ಅಂಗನವಾಡಿ ಇದೆ. ಆದರೂ ಗಣಿಗಾರಿಕೆ ಎಗ್ಗಿಲ್ಲದಂತೆ ನಡೆಯುತ್ತಿದೆ. ಒಂದು ಗಣಿಗಾರಿಕೆ ನಡೆಸಬೇಕಾದ್ರೆ ಅಲ್ಲಿ ಹತ್ತಿರದಲ್ಲಿ ಯಾವುದೇ ವಾಸ್ತವ ಇರಬಾರ್ದು. ಮತ್ತು ಕೃಷಿ ಅಥವಾ ದೇವಸ್ಥಾನ, ಮಂದಿರ ಅಥವಾ ಏನೋ ಅಂಗನವಾಡಿ ಕೇಂದ್ರಗಳಿರಬಾರ್ದು ಅಂತೇಳಿ ಎಲ್ಲವೂ ಸನಿಹದಲ್ಲಿ ಇರೋದ್ರಿಂದ ಹತ್ತಿರದಲ್ಲೇ ಇದೆ. ಅದನ್ನು ಯಾವುದನ್ನು ಕೇರ್ ಎನ್ನದೆ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಇವತ್ತು ನೋಟಿಸ್ ನೀಡಿದ್ರು, ಇವತ್ತು ಅಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಅರ್ಜಿದಾರರಿಗೆ ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ, ಅವರಿಗೆ ಮಾಹಿತಿ ಬಂದಿರ್ತದೆ ಅಂತ ಇದು ಆಗ್ತಾ ಇದೆ ಇಲ್ಲಿ ಗಣಿಗಾರಿಕೆ. ದಿನದಲ್ಲಿ ಕೆಲವು ಬಾರಿ ಸ್ಫೋಟಕಗಳನ್ನು ಸಿಡಿಸಲಾಗುತ್ತದೆ. ಈ ವೇಳೆ ಹೊರಬರುವ ಭಾರೀ ಸದ್ದು ನಿವಾಸಿಗಳ ಎದೆ ಝಲ್ ಎನ್ನುವಂತಿದೆ. ಜನರು ವಾಸಿಸುವ ಮನೆಗಳಲ್ಲಿ ಬಿರುಕು ಮೂಡುತ್ತಿದೆ. ಧೂಳಿನ ಸಮಸ್ಯೆಯಿಂದ ಆರೋಗ್ಯ ಸಮಸ್ಯೆಯೂ ಉಂಟಾಗುತ್ತಿದೆ. ರಸ್ತೆಯಲ್ಲಿ ಹೋಗುವಾಗ ಕಲ್ಲು ಬೀಳುವ ಭಯವಿದೆ. ಒಂದು 5-6 ತಿಂಗಳಿಂದ ಗಣಿಗಾರಿಕೆ ಆಗ್ತಾ ಉಂಟು. ಜನಗಳಿಗೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಇಲ್ಲಿ ಮನೆಯೆಲ್ಲ ಮಕ್ಕಳು ಇರುವಾಗ ತುಂಬ ಕಷ್ಟ ಆಗ್ತಾ ಉಂಟು. ಸೌಂಡು ತುಂಬ ಜೋರಾಗಿ ಬರುತ್ತೆ. ಬೆಳಿಗ್ಗೆ ಬೇಗ ಶುರು ಮಾಡ್ತಾರೆ, ಮಕ್ಕಳು ಎದ್ದೇಳುವ ಮುಂಚೆನೇ ಅವರು ಶುರು ಮಾಡ್ತಾರೆ. ಅದು ಈಗ ತುಂಬ ಮಕ್ಕಳಿಗೂ ತೊಂದರೆ ಆಗ್ತಾ ಉಂಟು. ಈಗ ಹೆಲ್ತ್ ಪ್ರಾಬ್ಲಮ್ ಬರ್ತಾ ಉಂಟು. ಅದನ್ನು ಯಾರು ನೋಡ್ಕೊಳ್ತಾರೆ? ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಆದರೂ ಅವರು ಏನು ಸುದ್ದಿಯೇ ಇಲ್ಲ. ಬರ್ತೇನೆ ಅಂತ ಹೇಳ್ತಾರೆ, ಬರೋದಿಲ್ಲ. ಏನಂತ ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ. ಗಣಿಗಾರಿಕೆ ಸಕ್ರಮ ಆದರೂ ಕೆಲವು ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎನ್ನುವ ಆರೋಪ ಇದೆ. ಈ ಬಗ್ಗೆ ಗಣಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವ ಆರೋಪವಿದೆ. ಮುಂದಿನ ದಿನಗಳಲ್ಲಿ ಜನರಿಗೆ ಆಪತ್ತು ಎದುರಾದರೆ ಅಧಿಕಾರಿಗಳೇ ಹೊಣೆ ಆಗ್ತಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.